ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ನಡೀತಾ ಇದೆ. ಮದ್ದೂರಿನ ಕಡೆಗೆ ಅಂತಿಮ ಯಾತ್ರೆ ಮೆರವಣಿಗೆ ಮುಖಾಂತರವಾಗಿ ಸಾಗ್ತಾ ಇರುವಂತಹ ಲೈವ್ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಸದ್ಯ ಅಂತಿಮ ಯಾತ್ರೆ ಅಲ್ಲಲ್ಲಿ ಕೆಲ ನಿಮಿಷಗಳ ಕಾಲ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ತಾ ಮೆರವಣಿಗೆ ಸಾಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸೋಮನಹಳ್ಳಿಗೆ ಪಾರ್ಥಿವ ಶರೀರ ತಲುಪುತ್ತೆ. ಅಲ್ಲಿನೂ ಕೂಡ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಂದು ಬದಿಯಲ್ಲಿ VIP, VVIP, ನಂತರ ಸಾಮಾನ್ಯ ಜನರಿಗೂ ಕೂಡ ಅಂದರೆ ಅವರ ಅಭಿಮಾನಿಗಳು, ಬೆಂಬಲಿಗರು ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು. ಮಧ್ಯಾಹ್ನದವರೆಗೂ ಕೂಡ 3 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ನಂತರ 3 ರಿಂದ 4 ಗಂಟೆಯ ಒಳಗೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಸದ್ಯ ನೀವು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ವಾಹನದ ಮುಖಾಂತರವಾಗಿ ಅಂದರೆ ಮೆರವಣಿಗೆ ಮುಖಾಂತರವಾಗಿ ಪಾರ್ಥಿವ ಶರೀರ ಸೋಮನಹಳ್ಳಿಯನ್ನ ತಲುಪುವಂಥದ್ದು. ತುಂಬ ಕಡೆಗೆ ನೀವು ಹೇಳ್ದಂಗೆ ಏನಂದ್ರೆ ಅಲ್ಲಲ್ಲಿ ನಿಲ್ಲಿಸಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅಭಿಮಾನಿ ಬಳಗ ಇದೆಯಲ್ಲ, ಬಹಳ ದೊಡ್ಡ ಬಳಗ ಎಸ್.ಎಂ. ಕೃಷ್ಣ ಅವರದ್ದು. ಜೊತೆಗೆ ಏನಂದ್ರೆ ಇದು ಈ ಕಡೆ ಭಾಗದ ಅವ್ರ ಪ್ರದೇಶವೇ, ಹಾಗಾಗಿ ಜನರಿಗೆ ಒಂದು ತುಂಬ ಅವ್ರ ಬಗ್ಗೆ ಒಂದು ಹೆಮ್ಮೆ ಇದೆ, ಗೌರವ ಇದೆ. ಈ ಕೆಲವೊಂದು ಸರಿ ಈ ಗೌರವಗಳು ಅವೆಲ್ಲವೂ ಕೂಡ ಓಟ್ಗಳ ಪರಿವರ್ತನೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ವ್ಯಕ್ತಿತ್ವಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಯಾಕಂದರೆ ಈಗ ಮದ್ದೂರಿನಲ್ಲೇ ಅವ್ರು ಸೋತಿರೋದನ್ನು ನಾವು ನೋಡಿದ್ದೀವಿ. ಅದು ಹೋಗಲಿ, ಅಷ್ಟೊಂದಲ್ಲೇ ಹೆಸರು ಮಾಡಿಕೊಂಡು ಚಾಮರಾಜಪೇಟೆಯಲ್ಲಿ ನಿಂತ್ಕೊಂಡು ಸೋಲು ಕಾಣೋದಿದೆಯಲ್ಲ, ಅದೇನು ಸಾಮಾನ್ಯ ಸಂಗತಿ ಅಲ್ಲ. ಅದು ಅಲ್ಲಿ ಸೋಲ್ಕೊಂಡ್ರು. ಆದರೆ ರಾಜಕೀಯದಲ್ಲಿ ಅತ್ಯಂತ ಸಹಜವಾಗಿಯೇ ಸೋಲು ಗೆಲುವು ಅದೆಲ್ಲದೂ ಕೂಡ ಇದ್ದೇ ಇರುತ್ತೆ. ಸೊ ಆದರೆ ಜನ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾ ಇದ್ದಾರೆ ಏನು, ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಎಸ್.ಎಂ. ಕೃಷ್ಣ ಹೋದಂಥ ಸಂದರ್ಭದಲ್ಲಿ ಹಬ್ಬ ಒಳ್ಳೆ ರಾಜಕಾರಣಿ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರಲ್ಲಪ್ಪ ಅನ್ನುವಂಥದ್ದು ಇದೆಯಲ್ಲ. ಯಾಕಂದರೆ ಈ ಇತ್ತೀಚಿನ ಈ ಹೋರಾಟದ ರಾಜಕಾರಣ, ಹಾರಾಟದ ರಾಜಕಾರಣ, ತಿಕ್ಕಲ ರಾಜಕಾರಣವನ್ನು ನಾವು ನೋಡ್ತಾ ಇದ್ದೀವಿ ಭಾಳ ಹತ್ತಿರದಿಂದ. ಏನೇನು ಹೆಂಗೆ ಗೊತ್ತಾ, ಎಗ್ಗಿಲ್ಲ ಸಿಗ್ಗಿಲ್ಲ ಅಂತ ಒಂದು ಮಾತಿದೆಯಲ್ಲ, ಹಾಗೆ ಭಾಳ ಬೇಜಾರಾಗುತ್ತೆ. ಅದು ಏನು ಅಂದರೆ ನಿಮ್ಮನ್ನು ನಿಲ್ಸ್ಕೊಂಡು ನಾನು ನಂಗೆ ಹೇಳಬಾರ್ದು, ನನಗೆ ಗೊತ್ತಿಲ್ಲ. ಈ ನಿಂತ್ಕೊಂಡು ಗಂಡಸ್ತನದ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ನಮ್ಮ ರಾಜಕಾರಣಿಗಳು. ಎಸ್.ಎಂ. ಕೃಷ್ಣ ಅವ್ರು ನೋಡಿ ಕಲಿಬೇಕು. ಇವ್ರ ಯೋಗ್ಯತೆನ ಇರಲ್ಲ, ಕೆಲವು ಯೋಗದಿಂದ ರಾಜಕಾರಣಿಗಳಾಗ್ಬಿಟ್ಟಿರ್ತಾರೆ. ಯೋಗ್ಯತೆನ ಬೆಳೆಸ್ಕೋಬೇಕು, ಯೋಗ್ಯತೆನ ಹೆಚ್ಚಿಸ್ಕೋಬೇಕು. ಅದನ್ನ ಎಸ್.ಎಂ. ಕೃಷ್ಣ ಅಂತವರಿಂದ ಕಲಿಬೇಕು ಅಂತ. ಒಬ್ಬ ರಾಜಕಾರಣಿಯ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಹಾಡಿ ಹೊಗಳ್ತಾ ಇರೋದು ತುಂಬಾ ರೇರ್. ಆದರೆ ಅವರು ಎದುರಿಸಿದಂಥ ರೀತಿ ಇದೆಯಲ್ಲ, ಅದು ಏನೇ ಸಮಸ್ಯೆಗಳು ಬಂದಂಥ ಸಂದರ್ಭ ಒಂದು ಮುತ್ಸದ್ದಿತನ. ಅದೇ ನೋಡಿ, ಹುಟ್ಟ ಶ್ರೀಮಂತರು ಮಲ್ಲಯ್ಯನ ಮಗ ಕೃಷ್ಣ ಅವರು ಸಾಮಾನ್ಯ ಸಂಗತಿ ಅಲ್ಲ. ತುಂಬಾ ಆಪ್ಷನ್ಸ್ ಇತ್ತು. ರಾಜಕಾರಣವನ್ನು ಮಧ್ಯದಿಂದ ಕೂಡ ಈ ಪ್ರಜಾಪ್ರತಿನಿಧಿ ಸಭೆ ಇತ್ತಲ್ಲ ಮಹಾರಾಜರದು, ಪ್ರಜಾತಂತ್ರದ ಮುನ್ನುಡಿ ಅದು ಒಂದು ಲೆಕ್ಕದಲ್ಲಿ. ಅದಕ್ಕೆ ಇವರು ಅಜ್ಜ ಇದ್ರು, ಅದರಲ್ಲಿ ಲೆಕ್ಕ ಹಾಕೊಳ್ಳಿ. ಅಂಥ ಫ್ಯಾಮಿಲಿಯಿಂದ ಹುಟ್ಟಿದಂಥವ್ರು, ವಿದೇಶದಲ್ಲಿ ಓದಂಥವ್ರು. ಆದರೆ ಅವರ ಬೇರುಗಳಿದೆಯಲ್ಲ ತಾಯಿ ನೆಲದಲ್ಲಿತ್ತು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬನ್ನಿ, ನಮ್ಮ ಪ್ರತಿನಿಧಿ ಸೈಯದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸೈಯದ್, ನಾವು ನೋಡ್ತಾ ಇದ್ದೀವಿ ಅಂತಿಮ ಯಾತ್ರೆಯ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ವಿ. ರಾಮನಗರದ ಹತ್ತತ್ರ ಬಂದಿದೆ ವೆಹಿಕಲ್. ಜನ ಎಷ್ಟರ ಮಟ್ಟಿಗೆ ನೆರೆದಿದ್ದಾರೆ, ಏನು ಎತ್ತ, ಅಲ್ಲಿನ ವ್ಯವಸ್ಥೆಗಳು ಯಾವ ರೀತಿ ಇದೆ? ರಂಗನಾಥ್, ರಾಮನಗರದಲ್ಲಿ ಎಸ್.ಎಂ. ಕೃಷ್ಣ ಅವರಿಗೆ ಭಾಳ ಕಟ್ಟ ಅಭಿಮಾನಿಗಳಿರುವಂಥದ್ದು. ಅವರು ಯಾವುದೇ ಪಕ್ಷಕ್ಕೆ ಹೋದರೂ ಕೂಡ ಅವರಿಗೆ ಭಾಳಷ್ಟು ಅಭಿಮಾನಿಗಳು ರಾಮನಗರದಲ್ಲಿ ಇರುವಂಥದ್ದು ತಾವು ಗಮನಿಸಬೇಕು. ಭಾಳಷ್ಟು ಜನ ಒಂದು ಅಂತಿಮ ದರ್ಶನ ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಮಿಸಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ಒಂದು ಐಜೂರು ಸರ್ಕಲ್ ಏನಿದೆ ರಾಮನಗರ ಪಟ್ಟಣದ್ದು, ಸರತಿ ಸಾಲಿನಲ್ಲಿ ನಿಂತು ಜನ ಅವರಿಗೆ ಸಮೀಪದಿಂದ ಕೊನೆಯ ಬಾರಿ ಅವರಿಗೆ ನೋಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ತಮ್ಮ ಕುಟುಂಬ ಸಮೇತರಾಗಿ ಬಂದಿರುವಂಥದ್ದು. ಯಾವುದೇ ವಯಸ್ಸಿನ ಭೇದ ಇಲ್ಲದೆ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬ ವೃದ್ಧರು ಕೂಡ ಭಾಳಷ್ಟು ಜನ ಬಂದಿದ್ದಾರೆ. ಅಂತಿಮವಾಗಿ ಎಸ್.ಎಂ. ಕೃಷ್ಣ ಅವರ ಮುಖವನ್ನು ನೋಡಬೇಕು, ಅವರ ಅಂತಿಮ ದರ್ಶನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರತಿ ಸಾಲಿನಲ್ಲಿ ಬಂದು ನಿಂತಿರುವಂಥದ್ದು ಭಾಳಷ್ಟು ಜನ ಇಲ್ಲಿ ತಾವು ಗಮನಿಸಬೇಕು ದೃಶ್ಯಗಳಲ್ಲಿ. ಸೊ ಹಾಗಾಗಿ ಒಂದು ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ಭಾಳಷ್ಟು ಜನ ಕೌತುಕವಾಗಿ ಕೊನೆ ಬಾರಿ ಅವರಿಗೆ ನೋಡಬೇಕು ಸಮೀಪದಿಂದ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಒಂದು ಕಣ್ಣಿನಲ್ಲಿ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಬಂದಿದ್ದಾರೆ, ಕೊನೆ ಬಾರಿ ನೋಡೋಣ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಅದಕ್ಕೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ, ಒಂದು ಪೆಂಡಲ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಯಾಕಂತಂದರೆ ಒಂದು 5 ರಿಂದ 10 ನಿಮಿಷಗಳ ಕಾಲ ಏನು ಚಿರಶಾಂತಿಯ ವಾಹನ ಏನಿದೆ ಅದು ಇಲ್ಲಿ ನಿಲ್ಲುತ್ತೆ. ಸೊ ಹಾಗೆ ಇಲ್ಲಿ ಜನ ಏನಿದ್ದಾರೆ ಅವರಿಗೆ ಸಮೀಪದಿಂದ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಜಾಸ್ತಿ ಆದರೆ ಜನಸಾಂದ್ರತೆ ಅದು ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅವರಿಗೆ ಒಂದು ಹಗ್ಗವನ್ನು ಹಾಕಿ ಬ್ಯಾಕ್ ಸೈಡ್ ನಿಂತ್ಕೊಳ್ಳಿ ಅನ್ನೋ ರಿಕ್ವೆಸ್ಟನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಜನರ ಸಂಖ್ಯೆ ಏನಿದೆ ಅದು ಭಾಳಷ್ಟು ಇರೋದ್ರಿಂದ ಅವರು
ಸಮೀಪದಿಂದ ನೋಡಬೇಕನ್ನುವಂಥದ್ದು ಅವರ ಒಂದು ವಾದ. ಹಾಗಾಗಿ ಎಲ್ಲರೂ ಕೂಡ ನೋಡೋದಕ್ಕೆ ಬಿಡ್ತೀವಿ, ಸರಿತಿ ಸಾಲಿನಲ್ಲಿ ಬಂದು ತಾವು ದರ್ಶನ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹೇಳ್ತಿರುವಂಥದ್ದು. ಸ್ಥಳಕ್ಕೆ DYSP ದೇವಿಶೆಟ್ಟಿ ಅವರು ಕೂಡ ಬಂದು ಅವರು ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ಏನಾಗಿದೆ ಅಂತಂದರೆ ಬೆಳಗ್ಗಿಂದಲೂ ಕೂಡ ಭಾಳಷ್ಟು ಜನ ಬಂದಿದ್ದಾರೆ, ಸಮೀಪದಿಂದ ನಮಗೆ ನೋಡೋಕ್ಕೆ ಸಿಗುತ್ತಾ ಇಲ್ವಾ ಅನ್ನೋಂಥದ್ದನ್ನು ಕೂಡ ಅವರಿಗೆ ಒಂದು ಲೆಕ್ಕದಲ್ಲಿ ಇರುತ್ತೆ. ಹಾಗಾಗಿ ಅವ್ರನ್ನ ಈಗ ಜನರೇನಿದ್ದಾರೆ ಅವರ ಪೊಲೀಸರು ಚದುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಸರತಿ ಸಾಲಿನಲ್ಲಿ ಬಂದಿದ್ದೇ ಆದಲ್ಲಿ ಎಲ್ಲರೂ ಕೂಡ ದರ್ಶನವನ್ನು ಮಾಡಬಹುದು ಅನ್ನುವಂಥದ್ದನ್ನು ಈಗ ಪೊಲೀಸರು ಹೇಳ್ತಿರುವಂಥದ್ದು. ಹಾಗಾಗಿ ಅವರಿಗೆ ಹಗ್ಗವನ್ನು ಹಾಕಿ ಜನರನ್ನ ಹಿಂದೆ ಸರಿಸುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮನಗರಕ್ಕೆ ಆ ಪಾರ್ಥಿವ ಶರೀರ ಬರುತ್ತೆ. ರಂಗನಾಥ್.